ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ ನಿಮಗೆ ತಮ್ಮೇಲೆ ನೋಡಿನೇ ಗೊತ್ತಾಗಿರುತ್ತೆ. ನಮ್ಮ ಅಕ್ಕನ ಪಾಪುಗೆ ಅನ್ನಪ್ರಾಶನ ಮಾಡ್ಸೋಕ್ಕೆ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಫುಲ್ ವ್ಲಾಗ್ ಹೊರನಾಡಿಂದ ಇರುತ್ತೆ. ಮತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನಮಗೂ ಇನ್ನೂ ಐಡಿಯಾ ಇಲ್ಲ. ಇವಾಗ ಒಟ್ಟಿಗೆ ಹೊರಟಿದ್ದೀವಿ. ಏನೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೋಡ್ತಾ ಇರಿ. ಬರ್ರಿ, ಇವಾಗ ಅಲ್ಲೇ 6 ಗಂಟೆ ಆಗಿಬಿಟ್ಟಿದೆ. ನಮ್ಮ ಭಾವನ ಮನೆಯವರು ಬಂದರು. ನಾನು ಪೂಜೆ ಮಾಡಿಬಿಡ್ತೀನಿ. ಬರ್ರಿ, ಪೂಜೆ ಮಾಡಾಯ್ತು, ಎಲ್ಲರೂ ಬಂದಿದ್ದಾರೆ. ಕಾಫಿ ಕೊಡ್ಬಿಟ್ಟು ಹೋಗೋದೆ. ಬರ್ರಿ, ಹೊರಟಿದ್ದೀವಿ. ಮಮ್ಮಿ ಬರಲ್ಲ, ನಾನೇನು ಬಿಡಲ್ಲ ಗಾಡಿ. ನಮ್ಮ ಭಾವನೆ ಕರೆಕ್ಟಾಗಿ ಬರಲಿಲ್ಲ. ನಮ್ಮ ಬಾವರ್ ಕಾರ್ ಒಳಗೆ ಬಿಟ್ಟು ನಾವು ಹೋಗೋದು ಫ್ರೆಂಡ್ಸ್. ನಮ್ಮ ಬಾವ ಬಂದಿಯರಿ. ಬಾಕಿ ಛತ್ರಿ ಮಳೆ ಬಂದರೆ ಅದಕ್ಕೋಸ್ಕರ ಇಟ್ಕಡಿ ಅದರೊಳಗೆ. ಬಾಯ್ ದಿವೀಶ, ಬಾಯ್ ಬಾಯ್. ಅವಾಗೆ ಹೋಗ್ಬೋದಿತ್ತು. ಕುದ್ಕ ಇರ್ಲಿ, ಏನಾಗಲ್ಲ. ಅಲ್ಲ, ನಾವು ಎತ್ಕೊಂತೀವಿ. ಫುಲ್ಲು ಅಷ್ಟು ಸ್ಪೀಡು. ಈಗ ಮದ್ವೆ ಆದ್ಮೇಲೆ ಎಲ್ಲಿ ಮೇಡಮ್ ದೂರ ಬಿಡ್ಬಾರ್ದವಲ್ಲಿ. ಒಳ್ಳೆ ಕೇಳ್ರಿ ಬಾವಾ. ಶೃಂಗೇರಿ ದೇವಸ್ಥಾನನೇ ಕಣೆ, ಗೊತ್ತಾಗಲ್ಲ ಅಂತ. ಛತ್ರಿ ನಿಮ್ ಛತ್ರಿ ಬೇಡ, ಇದು ಸ್ವಲ್ಪ ಇದಾಗೈತ್ ಕಣೆ. ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಅಷ್ಟು ದರ್ಶನ ಆಯಿತು. ನಾನು ನಮ್ಮ ಭಾವನ ಒಳಗೆ ಬಿಡಲಿಲ್ಲ, ಯಾಕಂದರೆ ನಾನು ವೇಲ್ ಹಾಕೊಂಡಿಲ್ಲ ಅಂತ, ನಮ್ಮ ಭಾವ ಪಂಜೆ ತಗೊಂಡ್ಬಂದಿಲ್ಲ ಅಂತ. ದೂರದಿಂದನೇ ದರ್ಶನ ಮುಗಿಸ್ಕೊಂಡು ಈಗ ಪ್ರಸಾದ ತರಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ತರಕ್ಕೆ ಹೋಗ್ತಾ ಇದ್ದೀವಿ. ನಾನು ದರ್ಶನ ಮಾಡ್ಕೊಂಬಂದ್ರ. ಇವಾಗ ಬಿಸಿಲು ಬರ್ತೈತೆ, ಆವಾಗಲೇ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಯಾಕೆ ಒಳಗೆ ಇಲ್ಲ ಅಕ್ಷರಾಭ್ಯಾಸ ಮಾಡಿಸೋದು ಸಮಾಧಾನ ಬರ್ತಾ ಇದೆ. ಪಲಾವ್ ಇಲ್ಲಿ ವೇಲ್ ಎಂಟ್ರಿ ಇರ್ತದೋ ಇಲ್ಲ ಅಂತ ವೇಲ್ ತಗೊಂಡ್ಬಂದೀನಿ. ಲೇಟ್ ಆಗಿಬಿಟ್ಟೈತೆ, 12 ಗಂಟೆ. ಅದಕ್ಕೆ ಅವ್ರನ್ನೆಲ್ಲ ಹಿಂದೆ ಬಿಟ್ಟು, ಮಳೆ ಬೇರೆ ಬರ್ತೈತೆ. ಟಿಕೆಟ್ ತಗೋಣ ಅಂತ ಫಾಸ್ಟ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ. ಅನ್ನಪ್ರಾಶನ ಮಾಡಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಎಕ್ಸೈಟೆಡ್ ಆರ್ ಎಕ್ಸೈಟೆಡ್? ಉಯ್ಯು ಎಕ್ಸೈಟೆಡ್ ಅಂತೆ. ಫುಲ್ ಎಕ್ಸೈಟೆಡ್ ಆಗಿದೆ ನಮ್ಮ ಬಂಗೂರಿ. ಅನ್ನಪ್ರಾಶನಕ್ಕೆ ರೆಡಿ ಆಗಿದ್ದಾಳೆ ಫ್ರೆಂಡ್ಸ್. ಆಗಲ್ಲ ಇವತ್ತು ಅಂದ್ಕೊಂಡಿದ್ವಿ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತಂತ. ಫೈನಲಿ ಆಗ್ತಾ ಇದೆ. ನೀನು ತಿನ್ಸೆ.
ಅಷ್ಟೇ ತಿನ್ಸ್ಬೇಕಾಗಿರೋದು, ಜಾಸ್ತಿ ಸ್ವೀಟ್ ತಿನ್ನಿಸ್ಬಾರ್ದು. ಇದು ನೋಡ್ರಿ, ಇದು ಹೆಂಗ್ ತಿಂದೈತಿ. ಚೆನ್ನಾಗಿತ್ತ ಸರ. ಜಪ್ರಸ್ಕೊಂಡ್ ತಿಂದು ಫ್ರೆಂಡ್ಸ್. ಹೆಂಗ್ ತಿಂದ್ಲು? ಸೂಪರ ತಿಂದು. ಕಾಯ್ತಿದ್ಲು ಇಷ್ಟು ದಿನ ಏನಾರು ತಿನ್ನಕ್ಕೆ. ಫೈನಲಿ ಅನ್ನ ಪ್ರಸಾದ ಮಾಡಿಸಿದ್ವಿ. ಪ್ರಸಾದ ತಗೊಂಡು ಲಾಸ್ಟ್ ಮಿನಿಟಲ್ಲಿ ಮುಗೀತು. ವಿಡಿಯೋ ಮಾಡಿದ್ದೀನಿ ಅಡ್ಡ ಮಾಡಿದ್ದೀನಿ. ಊಟಕ್ಕೆ ಲೈನು ಅದಕ್ಕೆ ಕೂತಿದ್ದೀನಿ. ನಮಗಿಂತ ಮುಂಚೆನೇ ಊಟ ಮಾಡ್ಕೊಂಡು ಅದಕ್ಕೆ ನಾವೇ 4 ಜನ ಊಟ ಮಾಡ್ತಾ ಇದ್ದೀವಿ. ಅದು ಎಷ್ಟು 1 ಗಂಟೆ ಕಾದ್ಬಿಟ್ಟು ಈಗ ಊಟ ಮಾಡ್ತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನು ಯಾವ ಕಡೆ ಹೋಗ್ತೀವಿ ಬಾಬಾ? ಕಳಸ ಇಲ್ಲಾಂದ್ರೆ ಊರು ನೋಡಬೇಕು. ನಮ್ಮ ಆಶಾಂಟಿಗೆ ಸ್ವಲ್ಪ ಹುಷಾರಿಲ್ಲ, ವಾಮಿಟ್ಟು. ಅದಕ್ಕೆ ಆದರೆ ಮಾತ್ರ ಹೋಗೋದು, ಇಲ್ಲಾಂದರೆ ಮನೆ ಕಡೆ ಹೋಗೋದು ಫ್ರೆಂಡ್ಸ್. ಇಲ್ಲಾಂದ್ರೆ ದಿವಿಶರ್ ಮಲ್ಕೊಂಡರೆ ದಿವಿಶರು ಸುಸ್ತಾಗಿ, ಅಯ್ಯೋ ಫುಲ್ ಮುಚ್ಚೆ ಬಿಟ್ಟಿರೋ. ಮಳೆ ಬಂದ್ರೆ ನೆನೀತಾರೆ ಅಂತಪ್ಪ, ಸೇಫ್ಟಿ ಇರಬೇಕು. ಫುಲ್ಲು ಮುಚ್ಚಿಬಿಟ್ಟಿರೋ. ನಾನು ಸೇಫ್ಟಿಗೋಸ್ಕರ ಛತ್ರಿ ತಂದಿನಲ್ಲ. ದರ್ಶನ ಎಲ್ಲ ಚೆನ್ನಾಗಾಯ್ತು ಫ್ರೆಂಡ್ಸ್. ನಾನು ಒಳಗಡೆ ಬಿಡಲ್ಲ ಅಂತ ವೇಲ್ ಹಾಕೊಂಡು ಬಂದರೆ ಇಲ್ಲಿ ಜೀನ್ಸ್ ಹಾಕೊಂಡಿರೋರಿಗೆಲ್ಲ ಮಳೆ ಬರ್ತಾ ಇದೆ. ಆವಾಗಲೇ ಫುಲ್ಲು ಜೋರಾಗಿ ಬರ್ತಿತ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಕಡಿಮೆ. ಆವಾಗಲೇ ಫುಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ವ್ಯೂ. ಆದರೆ ನಾನು ಊಟಕ್ಕೆ ಹೋಗೋಕರೆ ನಿಂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮನೆ ಸೇರ್ಕೋಬೇಕು, ಇಲ್ಲ ಕಾರ್ ಸೇರ್ಕೋಬೇಕು. ಫುಲ್ಲು ಜೋರಾಗಿ ಬರೋ ಅಷ್ಟೊತ್ತಿಗೆ ಮನೆ ಸೇರ್ಕೋಬೇಕು. ನಾನೇನೋ ಅರ್ಧ ಬರ್ತಾ ಇರ್ತಿದ್ದೆ. ಇಲ್ಲಿ ವೇಲ್ ಹಾಕ್ಕೊಂಡ್ರೆ ಒಳಗೆ ಬಿಡಲ್ಲ ಅಂತ ನಮ್ಮ ಮಗಳಿಗೆ ಕಾರಲ್ಲಿ ಕಟ್ಟಕ್ಕೆ ತಂದಿದ್ದು ವೇಲಿದು. ಆ ವೇಲ್ ತಂದಿದ್ದೀನಿ. ಆದರೆ ಇವತ್ತು ಇಲ್ಲಿ ಜೀನ್ಸ್ ಹಾಕ್ಕೊಂಡಿರೋರಿಗೆಲ್ಲ ಒಳಗೆ ಬಿಟ್ಬಿಟ್ರು. ಅಲ್ಲಿ ಶೃಂಗೇರಿಲಿ ನಂಗೆ ಒಳಗೆ ಬಿಡಲಿಲ್ಲ ಫ್ರೆಂಡ್ಸ್. ಅದು ಶಾರದಾಂಬೆ ದರ್ಶನನೇ ಮಾಡೋಕ್ಕಾಗಲಿಲ್ಲ ನಾನು ನಮ್ಮ ಭಾವ. ಅದಕ್ಕೋಸ್ಕರ ಇಲ್ಲಿ ಹಂಗೆ ಆಗಬಾರ್ದಂತ ತೊಗೊಂಬಂದೆ. ಬಟ್ ಹಾಗೆ ಏನು ಅಂದ್ಕೊಂಡಿರ್ತೀವೋ ಅದಾಗಲ್ಲ. ಇಲ್ಲಿ ಒಳಗೆಲ್ಲ ಬಿಟ್ಟರು. ತುಂಬ ಹತ್ರದಿಂದ ದರ್ಶನ ಆಯಿತು. ಅನ್ನಪೂರ್ಣೇಶ್ವರಿದು. ನನ್ನ ಮಗಳು ಮಾತ್ರ ಚಪ್ರಿಸ್ಕೊಂಡು ಊಟ ಮಾಡಿದ್ಲು. ಅವಳು ಕಾಯ್ತಿದ್ಲು ಅನ್ಸುತ್ತೆ ಇಷ್ಟು ದಿನ ಊಟ ಯಾವಾಗ ಮಾಡ್ತೀನೋ ಅಂತ. ಸೊ ಚೆನ್ನಾಗಿ ಊಟ ಮಾಡಿದ್ಲು. ಹೊರಡ್ಬೇಕು ಫ್ರೆಂಡ್ಸ್. ಎದ್ಬಿಟ್ಲು. ಅದಕ್ಕೆ ಇಲ್ಲೇ ಜೋಕಾಲಿ ನಡೆಯುತ್ತಿತ್ತಲ್ಲ ಬಂಗಾರ ನಿನಗೆ. ಜೋಕಾಲಿ ಮಮ್ಮಿ ಮಾಡ್ತಿದ್ದಾರಾ? ಅವ್ವಾ ಮಮ್ಮಿ ಅಲ್ಲಿ ನೋಡಿ ಮನೆ ಇರೋದ. ಅದೇ ಮತ್ತೆ ದೂರ ಮನೆ. ಅಯ್ಯೋ, ಮತ್ತು ಅಲ್ಲಿಂದ ಏನು ಇದ್ರ ಮೇಲೆ ಇರ್ತಿರ್ತಾರಪ್ಪ. ಅದು ಸ್ಟೆಪ್ ಬೈ ಸ್ಟೆಪ್ ಬೇರೆ ಕಟ್ಟಿದಾರೆ. ನಮ್ಮ ಬೇಬಿ ಜೋಕಾಲಿ ನೋಡಿ ಫ್ರೆಂಡ್ಸ್. ಶಾಖತ್ತಾಗ ಮಾಡ್ಕೊಂಡಿವ ದಿವಿಶಾ. ಓಯ್ ಕಳ್ಳ ಅವ್ರೊಂಚೂರು ಹಂಗೆ ಕಣ್ರಿ. ದಿವಿಶಾರ್ ಮಮ್ಮಿ ನೋಡ್ರಿ. ದಿವಿಶಾರ್ ಮಮ್ಮಿ ಸುಸ್ತಾಗ್ಬಿಟ್ಟಿದ್ದಾರೆ ಕಣ್ರಿ. ಅದಕ್ಕೆ ಈಗ ಕಳ್ಸಕ್ಕೆ ಬಂದ್ರು ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಿಲ್ಲ. ತಲೆನೋಯ್ತೈತೆ ನನಗೂ. ನಿನಗೆ? ನನಗೂ ಅಷ್ಟೇ. ಆ್ಯಕ್ಚುಲಿ ಒಂದ್ಸಲ ನೋಡಿದ್ದೀವಿ ಇಬ್ರು, ಅದಕ್ಕೆ ಹೋಗ್ತಿಲ್ಲ. ವರ್ಷದ ಹಿಂದೆ. ಈಗ ಮತ್ತೆ ಮಗಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಮತ್ತೆ ಕರ್ಕೊಂಡೋದ್ರೆ ಇವ್ರು ಸುಮ್ಮನೆ ಇರಲ್ಲ. ಮಳೆ ಬೇರೆ ಬರ್ತಾ ಇದೆ ಸ್ವಲ್ಪ. ಇವ್ರಿಗೆ ನಿದ್ದೆ ಕರೆಕ್ಟಾಗಿ ಆಗ್ತಾ ಇಲ್ಲ. ಇಷ್ಟ ತನಕ ಕೋಆಪ್ರೇಟ್ ಮಾಡಿರೋದೇ ಹೆಚ್ಚು ಪಾಪ. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಮೇಡಮ್. ಜಾಡ್ ಸದಿತಾ ಇದ್ದಾಳೆ. ನೀನಲ್ದ ಯಾರು ಓದಿಸ್ಕಂತಾರ ಮಮ್ಮಿ? ಸೇಮ್ ನಿಮ್ ಚಿಕ್ಕಿರೋ ರಾಘವೇಂದ್ರ ತೂಗಿರೆ ಗುರು ರಾಘವೇಂದ್ರ ಜೋ ಜೋ. ಚಂದನಮಯವಾದ ಚಂದದ ತೊಟ್ಟಿಲು ನಂದದಿ ಮಲಗ್ಯಾರ ತೂಗಿರೆ. ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಬಜಿಪರ ತೂಗಿರೆ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ. ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ.
ನಮ್ಮ ಅಕ್ಕನ ವಾಯ್ಸ್ ತುಂಬ ಚೆನ್ನಾಗಿದೆ ಅಲ್ವಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಮೇಡಮ್ ಹಾಂ ಕೇಳಂಗಂತೂ ಆಯ್ತಾ ಮೇಡಮ್ ಅನ್ನಪ್ರಾಶನ ಮಾಡಿಸಿ ಎಲ್ಲ ನಿಮ್ಮ ಅನ್ಕೊಂಡಂಗೆ ಆಯ್ತಾ? ತುಂಬ ಚೆನ್ನಾಗಾಯ್ತು. ಆದರೆ ಏನಂದರೆ ಒಂದು ಸ್ವಲ್ಪ ಬೇಗ ಬಿಡ್ಬೇಕು ಅನ್ಸುತ್ತೆ. ಆದರೆ ನಾವು ಪಾಪನ ಹಿಡ್ಕೊಂಡು ಅಷ್ಟು ಬೇಗ ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಲೇಟ್ ಆಯಿತು. ಆದರೆ ನಮ್ಗೆ ಅನ್ಕೊಂಡಿದ್ದ ಟೈಮಿಗೆ ಎಲ್ಲ ಕರೆಕ್ಟಾಗಿ ಆಯಿತು. ನಾವು ಆ್ಯಕ್ಚುಲಿ ಶೃಂಗೇರಿ ಕವರ್ ಮಾಡಿಕೊಂಡು ಆಮೇಲೆ ಹೊರನಾಡಿಗೆ ಹೋದ್ವಿ. ಈಶ್ವರ ನೋಡ್ಕೊಂಡು ಇವರೆಲ್ಲರೂ ಬಂದರು ವಾಪಸ್ಸಿ. ದರ್ಶನ ಆಯ್ತಾ ಬಾವ? ಚೆನ್ನಾಗಾಯ್ತಾ? ನಂಗೆ ಗೊತ್ತು ಇಲ್ಲಿ ಅಷ್ಟು ರಶ್ ಇರಲ್ಲ. ಅಪ್ಪ ಹೂವಿಸ್ ಕಡೆ ಈಗ ನೆಕ್ಸ್ಟ್ ಕೇಳ್ಕೊಂಬಂದ್ರ ಬಾವ? ಹಾಂ ಹಿಂಗೆ ಅಂತೆ. ಹಿಂಗೆ ಈಗ ನಾವು ಶಿವಮೊಗ್ಗ ಹೋಗ್ತೀವಿ ಫ್ರೆಂಡ್ಸ್. ಮಸಾಲ ಪುರಿ, ಗೋಬಿ, ಕಾಫಿ, ಮಸಾಲ ಪುರಿ, ಮಸಾಲೆ ಹಾಕ್ರಿ, ಇನ್ನೊಂದು ಪಾನಿಪುರಿ ಹಾಕ್ರಿ. ಫ್ರೆಂಡ್ಸ್ ಈಗ ಮನೆಗೆ ಬರ್ತಾ ಇದ್ದೀವಿ. 6:30ಗೆ ಬರ್ತಿದ್ವಿ, ಆಂಟಿಯವ್ರನ್ನ ಬಿಟ್ಟು ಈಗ ಜಸ್ಟು ಮನೆಗೆ ಬಂದಿದ್ದೀವಿ. ಆಫ್ ಆಗಿಲ್ಲ ಬಾಬಾ, ಇನ್ನೊಂದು ಸಲ. ಇಲ್ಲ ಪಾಪ ಅಮ್ಮಮ್ಮನ ಬಿಟ್ಟೋಗಿದ್ವಿ. ಅಮ್ಮಮ್ಮರಿಗೆ ಹುಷಾರಿರಲಿಲ್ಲ, ಅದಕ್ಕೆ ಬಂದಿಲ್ಲ ಅವರು. ನಾವೇನು ಬಿಟ್ಟೋಗಿಲ್ಲ. ಅಮ್ಮಮ್ಮವ್ರು ಬಂದ ತಕ್ಷಣ ಕೇಳಿದ್ರು ಏನಂತ, ನಾನು ಬಿಟ್ಟೋಗಿದ್ದೀರಾ ಅಂತ. ನಮ್ಮ ಯೋಗಕ್ಷೇಮ ವಿಚಾರ್ಸಕ್ ಬಂದಿದ್ದಾರೆ ಫ್ರೆಂಡ್ಸ್. ನಮ್ಮನ್ನ ಬರ್ತಾರ, ಅವ್ರೇನೆಲ್ಲೂ ಹೋಗಲ್ಲ ಅನ್ನಕ್ಕಿತ್ತು. ಕನ್ನಡಕನ ಕಣ್ಣಿಗೆ ಹಾಕ್ಕೊಬೇಕು ಗೌಡ್ರೆ, ಒಂಚೂರು ಸರ್ಕಲ್ರಿ. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀವಿ. 6:30ಗೆ ಬರ್ತಿದ್ವಿ, 7:30. 7:40 ಆಗಿದೆ. ಅಲ್ಲಿ ಕಮಲಾ ಆಂಟಿ, ಆಶಾ ಆಂಟಿ ಅವ್ರನ್ನೆಲ್ಲ ಬಿಟ್ಟು ಈಗ ಮನೆಗೆ ಬಂದ್ವಿ. ಇವತ್ತಿನ ಡೇ ಎಲ್ಲ ಹೇಗಿತ್ತಂತ ನಮ್ಮ ಅಕ್ಕ ಎಕ್ಸ್ಪ್ಲೈನ್ ಮಾಡ್ತಾಳೆ. ತುಂಬ ಚೆನ್ನಾಗಿತ್ತು. ನಾವು ಅರೌಂಡ್ 6:30 ಅನ್ಸುತ್ತೆ ಬಿಟ್ಟಿದ್ದು. ಫಸ್ಟ್ ನಮ್ಮ ಡೆಸ್ಟಿನೇಷನ್ ಆ್ಯಕ್ಚುಲಿ ಹೊರನಾಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಪಾಪು ಕೋಆಪ್ರೇಟ್ ಮಾಡೋದ್ರಿಂದ ನಾವು ಶೃಂಗೇರಿ ಹೋದ್ವಿ. ನೀವು ಫಸ್ಟ್ ಈಗ ಅನ್ನಪ್ರಾಶನ ಏನಾದರೂ ಮಾಡ್ಬೇಕಂತಿದ್ರೆ ನಿಮ್ಮ ಇಷ್ಟ, ನೀವು ಫಸ್ಟ್ ಹೊರನಾಡಿಗೆ ಹೋಗ್ಬೋದು. ನಿಮ್ಮ ಪಾಪು, ನಿಮ್ಮ ಬೇಬಿ ಹೆಂಗೆ ಕೋಆಪ್ರೇಟ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ನಿಮ್ಮ ಪಾಪು ತುಂಬ ಅಳೋದು ಎಲ್ಲ ಮಾಡಿದರೆ ಫಸ್ಟ್ ನಿಮ್ದು ಏನಿರುತ್ತಲ್ಲ ಕೆಲಸ ಅದನ್ನೇ ಮುಗಿಸ್ಕೊಂಬಿಡಿ. ನನ್ನ ಮಗಳು ಫುಲ್ ಕಾಮ್ ಯಾವಾಗಲೂ ಅಷ್ಟೇ. ಸೊ ಅವಳಿಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವು ಶೃಂಗೇರಿ ಫಸ್ಟ್ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ತಿಂಡಿ ತಿಂದ್ಕೊಂಡು ಆಮೇಲೆ ಅಲ್ಲಿಂದ ಹೊರನಾಡಿಗೆ ಹೊರಟ್ವಿ. ನಾವು ಹೊರನಾಡು ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡ್ 12 ಆಗಿತ್ತು. ಆಮೇಲೆ ಕರೆಕ್ಟಾಗಿ ಎಲ್ಲ ಪರ್ಫೆಕ್ಟಾಗಿ ಆಯಿತು ನೋಡಿ. ತುಂಬ ಚೆನ್ನಾಗಾಯ್ತು ಅನ್ನಪ್ರಾಶನ ಎಲ್ಲ, ತುಂಬ ಚೆನ್ನಾಗಿ. ಅನ್ನಪ್ರಾಶನ ಸಿಗಲ್ಲ ಅಂದ್ಕೊಂಡಿದ್ದೆ ತಾನೆ? ಹೌದು ನಿಜ. ಅಂದರೆ ಇವರೆಲ್ಲ ಹೇಳೋದು ನೋಡಿ ಸಿಗಲ್ಲ ಅಂತಿತ್ತು. ನಾನು ಹೆಂಗಂದರೆ ಲಾಸ್ಟ್ ಮಿನಿಟ್ ತನಕನೂ ನಾನು ಹೋಪ್ ಇಟ್ಕೊಂಡೇ ಇರ್ತೀನಿ ಯಾವಾಗಲೂ. ಸ್ವಲ್ಪ ಈಗ 1 ಗಂಟೆ ಅಂತ ಹೇಳಿದ್ರಾ, ಫುಲ್ ಲೈನ್ ಇತ್ತು. ಎಷ್ಟು ಜನ ಅಂದರೆ ಒಂದು 100-150 ಜನ ಇದ್ರು. ಅಲ್ಲಿ ಸೇವಾ ಕೌಂಟರ್ ಫುಲ್ ದೂರ ಇತ್ತು. ಆದ್ರೆ ನಾನು ಹೋಪ್ಸ್ ಇಟ್ಕೊಂಡಿರ್ತೀನಿ, ಯಾಕಂದ್ರೆ ಇನ್ನು 12 ಗಂಟೆ ಆಗಿತ್ತು, ಇನ್ನೂ 1 ಅವರ್ ಇದೆಯಲ್ಲ. 12:55 ತನಕನೂ ಹೋಪ್ಸ್ ಇಟ್ಕೋಬೇಕು ಅಂತ ಹೇಳಿದ್ಲು. ಅದೇನಿಲ್ಲ, ಹೋದ ತಕ್ಷಣ 1-2-3 ಜನ ಆದ್ಮೇಲೆ ನಾವೇ ಇದ್ವಿ. ಸೇವಾ ಕೌಂಟರ್ ಅಲ್ಲೂ ಸಿಕ್ತು, ಮತ್ತೆ ಅಲ್ಲಿ ಒಳಗಡೆ ಹೋದ್ಮೇಲೂ ಅಷ್ಟೇ ಎಲ್ಲ ಚೆನ್ನಾಗಾಯ್ತು ನಮ್ದು. ನನ್ನ ಮಗಳು ಬಹಳ ಚೆನ್ನಾಗಿ ತಿಂದಾಳೆ. ಕಾಯ್ತಿದ್ಲು ಅನ್ಸುತ್ತೆ ಇಷ್ಟು ದಿನ ತಿನ್ನಕ್ಕೋಸ್ಕರ. ನಮ್ಮ ಮಮ್ಮಿನ ಏನು ತಿನ್ಸಿಲ್ಲ. ಈಗ ನಾಳೆಯಿಂದ ನೋಡ್ಬೇಕು ಏನೇನ್ ಮಾಡೋದು ಅಂತ. ರಾಗಿ ಸರಿ ಎಲ್ಲ ಪ್ರಿಪೇರ್ ಮಾಡಿ ತಿನ್ಸೋದೇ ಅಂದ್ಮೇಲೆ. ಎಷ್ಟು ತಿಂಗಳು ನಿಮ್ಮ ಪಾಪುಗೆ? 6 months. ಇವತ್ತಿನ 6 months ಬಿದ್ದಿದೆ. ಅದಕ್ಕೋಸ್ಕರ ನಾವು ಅನ್ನಪ್ರಾಶನ ಮಾಡಕ್ ಹೋಗಿದ್ದು. ನೀವು ನೆಕ್ಸ್ಟ್ ಹೋಗ್ಬೇಕಾದ್ರೆ 6 months ಇದ್ದಾಗ್ಲೇ ಹೋಗ್ರಿ. 300 rupees ಏನೋ ತಗೊಳ್ತಾರೆ ಅನ್ನಪ್ರಾಶನ ಟಿಕೆಟ್ ಕೌಂಟರ್ ಅಲ್ಲಿ. ನೀವು ಬೌಲ್ ಏನಾದ್ರು ತಗೊಂಡ್ ಹೋಗೋದೇನ್ ಬೇಡ, ಅದು ನಿಮ್ಗೆ ಬಿಟ್ಟಿದ್ದು. ನಿಮ್ಮ ಪಾಪುಗೆ ನೀವು ಬೆಳ್ಳಿ ತಟ್ಟೆಯಲ್ಲಿ, ಬೆಳ್ಳಿ ಸ್ಪೂನಲ್ಲಿ, ಬೆಳ್ಳಿ ಬಟ್ಲಲ್ಲಿ ತಿನ್ನಿಸ್ಬೇಕು ಅಂತಂದ್ರೆ ನೀವು ತಗೊಂಡು ಹೋಗ್ಬೋದು. ಇಲ್ಲಾಂದ್ರೆ ಯಾವ್ದಾದ್ರೂ ನಡೆಯುತ್ತೆ ದೇವ್ರಿಂದು ಅನ್ನೋದಿದ್ರೆ ಅವರೇ ಕೊಡ್ತಾರೆ, ಅದ್ರಲ್ಲಾದ್ರೂ ತಿನ್ನಿಸ್ಬೋದು. ನಾವು ಅವರೇ ಕೊಟ್ಟಿದ್ರಾಗೆ ತಿನ್ಸಿದ್ದು. ಚೆನ್ನಾಗಾಯ್ತು ಇವತ್ತಿನ ಡೇ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಹಿಂಗೆ ಟ್ರಿಪ್ ಮಾಡ್ತಿರೋಣ? ಡೆಫಿನೆಟ್ಲಿ. ಇನ್ನು ನಾನು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಅದರಲ್ಲೂ ನನ್ನ ಮಗಳು ಫುಲ್ ಕೋಆಪರೇಟಿವ್. ನಾವ್ ಇನ್ಮೇಲೆ ಟ್ರಿಪ್ ಮಾಡೋದೆ. ಫುಲ್ ಯಾವಾಗೂ ಅಳಲ್ಲ ಅವಳು. ಮಲ್ಕೊಳ್ಬೇಕಾರೆ ಇಲ್ಲಾಂದ್ರೆ ಹೊಟ್ಟೆ ಹಶ್ವಾದ್ರೆ ಅಷ್ಟೇ. ಒಳ್ಳೆ ಮಗಳನ್ನ ಎತ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ನಮ್ಮ ಅಕ್ಕ. ನನಗೆ ಕರೆಕ್ಟ್ ಅದಲ್ಲ ನೋಡ್ರಿ, ತಿನ್ನೋದ್ರಾಗೆ, ಮಲ್ಕೊಳ್ಳೋದ್ರಾಗೆ ಮತ್ತೆ ಟ್ರಿಪ್ ಮಾಡೋದ್ರಾಗೆ. ನಮ್ಮ ಅಕ್ಕನಂಗೆ ಇದ್ದಾಳೆ ಅವಳು. ಧನ್ಯವಾದಗಳು. ಓಕೆ. ನೋಡಿದ್ರಾ ನಮ್ಮಕ್ಕ ಏನೇನು ಹೇಳಿದ್ಲಂತ? ನನ್ನ ಮಗಳು ಮಾತ್ರ ತುಂಬ ಕೋಆಪ್ರೇಟಿವ್ ಆಗಿದ್ಲು, ಚೂರು ಹೇಳ್ತಾ ಇರಲಿಲ್ಲ, ತುಂಬ ಚೆನ್ನಾಗಿದ್ಲು. ಸ್ವಲ್ಪ ಆಶಂಟಿಗೆ ಹುಷಾರಿರಲಿಲ್ಲ ಅನ್ನಂಗಾಯ್ತು, ಯಾಕಂದರೆ ಅವರಿಗೆ ಗಾರ್ಡ್ ಸೆಕ್ಷನ್ ಥರ ಇರೋ ಕಡೆ ಎಲ್ಲ ಆಗಲ್ವಂತೆ. ಅದಕ್ಕೋಸ್ಕರ ಸ್ವಲ್ಪ ವಾಮಿಟ್ ಎಲ್ಲ ಮಾಡ್ಕೊಂಡ್ರು. ನನಗೂ ಆ್ಯಕ್ಚುಲಿ ಆಗಲ್ಲ, ಯಾಕೋ ಈ ಸಲ ವಾಮಿಟ್ ಏನೂ ಮಾಡ್ಕೊಂಡಿಲ್ಲ.
ಬಟ್ ತಲೆನೋವಿದೆ, ತಲೆನೋವು ಸ್ವಲ್ಪ ಯಾಕೋ ಮೈಕೈ ನೋವು ಥರ ನೋವ್ತಿದೆ ಅಷ್ಟೇ. ಬೇರೆ ಏನೂ ಆಗಿಲ್ಲ. ನಮ್ಮ ಅಕ್ಕನೂ ಫುಲ್ಲು ಅವಳಂತೂ ಸುತ್ತುತ್ತಾ ಇದ್ದರೆ ಸುತ್ತಾನೇ ಇರಬೇಕು ಅನ್ನೋ ಥರ ಪರ್ಸ್ನಾಲಿಟಿ ಅವಳದು. ಹಂಗೆ ಅವಳಿಗೇನೂ ಆಗೋದಿಲ್ಲ, ಅಂದರೆ ಸ್ವಲ್ಪ ಆಗೋದಿಲ್ಲ ಡೌಟೇ ಅವಳಿಗೆ, ಅಂದರೆ ವಾಮಿಟ್ ಆಗೋದು, ತಲೆ ಸುತ್ತು ಅದೆಲ್ಲ ಸ್ವಲ್ಪ ಕಮ್ಮಿನೇ. ಬಟ್ ಈ ಸಲನೂ ಏನೂ ಆಗ್ದಂಗೆ ಎಲ್ಲರೂ ಕ್ಷೇಮವಾಗಿ ಬಂದಿದ್ದೀವಿ. ಇವ್ರಿಗೆ ಮಾತ್ರ ವಾಮಿಟ್ ಆಗಿದ್ದು, ಆಶಾಂಟಿಗೆ ಮಾತ್ರ. ಅವ್ರು ಫುಲ್ ಸುಸ್ತಾಗ್ಬಿಟ್ರು, ಅವ್ರು ಊಟನೂ ಮಾಡಲಿಲ್ಲ, ಏನೂ ತಿಂದಿಲ್ಲ. ಆದರೂ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ರೂ ಅದನ್ನು ವಾಮಿಟ್ ಮಾಡ್ಕೊತಿದ್ರು. ಅವ್ರು ನೋಡೇ ನಮ್ಗೆ ಒಂಥರ ಆಗ್ತಾಯಿತ್ತು. ಅವ್ರಿಗೆ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಅದು ಸ್ವಲ್ಪ ಗಾರ್ಡ್ ಸೆಕ್ಷನ್ ಥರ ಅಂತ. ಸೊ ಕರ್ಕೊಂಡು ಹೋದ್ವಿ. ಬಟ್ ನೆಕ್ಸ್ಟ್ ಟೈಮ್ ನಾನು ಗಾರ್ಡ್ ಸೆಕ್ಷನ್ ಆದರೆ ಬರ್ತಾನೆ ಇರಲಿಲ್ಲ ಅಂತಿದ್ರು. ನೆಕ್ಸ್ಟ್ ಎಲ್ಲಿಗಾರು ಹೋಗ್ಬೇಕಾದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಂದ್ರೆ ನಾವು ಟ್ರೈನಲ್ಲಿ ಹಂಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಇವತ್ತಿನ ಡೇ ಮಾತ್ರ ತುಂಬ ಚೆನ್ನಾಗಿತ್ತು. ಅನ್ನಪ್ರಾಶನ ಅಂತೂ ತುಂಬ ಚೆನ್ನಾಗಾಯಿತು. 300 ರೂಪೀಸ್ ಕೌಂಟರ್ ಫೀಸ್ ತಗೋತಾರೆ ಅನ್ನಪ್ರಾಶನಕ್ಕೆ ಅಂತ ಕೇಳಿದ್ರೆ. ಅಲ್ಲೇನಿಲ್ಲ, ನಿಮ್ಮ ಮಗುಗೆ ಇಷ್ಟು ಮಂತು ಅಂತೆಲ್ಲ ಕೇಳ್ತಾರೆ. ಅದನ್ನು ನೀವು ಹೇಳಿದರೆ ಸಾಕು. ಟಿಕೆಟ್ ತೊಗೊಂಡು ಸ್ವಲ್ಪ ಮುಂದೆ ಹೋದ ತಕ್ಷಣ ರೈಟ್ ಸೈಡಿಗೆ ಅನ್ನಪ್ರಾಶನಕ್ಕೆ ಎಂಡಲ್ಲಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ನಿಮ್ಮದೇ ಬಟ್ಲು ತೊಗೊಂಡೋದ್ರೆ ಬೆಳ್ಳಿದೋ ಏನಾದ್ರು ನಿಮಗೆ ಇಷ್ಟ ಆಗಿದ್ದು ತೊಗೊಂಡೋದ್ರು ತೊಗೊಂಡು ಹೋಗ್ಬೋದು. ನಾವೇನೂ ತೊಗೊಂಡೋಗಿರಲಿಲ್ಲ. ಆ ಉಂಗುರದಲ್ಲಿ ತಿನ್ನಿಸಿದ್ವಿ, ಬಂಗಾರದ ಉಂಗುರದಲ್ಲಿ. ಅದು ಏನಕ್ಕೆ ತಿನ್ನಿಸಿದ್ವಿ ಅಂತ ನಮಗೆ ಆಮೇಲೆ ಗೊತ್ತಾಗಿದ್ವಿ. ಯಾಕಂದರೆ ಸ್ಮಾಲ್ ಕ್ವಾಂಟಿಟಿ ಅದು ರವೆ ಪಾಯಸ ಕೊಟ್ಟಿರ್ತಾರೆ. ಸ್ಮಾಲ್ ಕ್ವಾಂಟಿಟಿಯಾಗಿ ಪಾಯಸ ಸ್ವೀಟ್ನೆಸ್ಸು ಪಾಪಗೆ ಹೋಗಲಿ ಅಂತ ಮಾತ್ರ ಬಂಗಾರದ ಉಂಗುರಲ್ಲಿ ತಿನ್ನಿಸಿದ್ದಂತೆ. ನನಗೂ ಆಮೇಲೆ ಗೊತ್ತಾಗಿದ್ದು. ನಾನು ತಿನ್ನಿಸ್ದೆ. ನನ್ನ ಮಗಳು ತುಂಬ ಚೆನ್ನಾಗಿ ತಿಂದಳು. ಇನ್ನು ಮುಂದೆ ಹೆಂಗೆ ಊಟ ಮಾಡ್ತಾಳೆ ಅಂತ ನೋಡಬೇಕು. ಇನ್ನು ಮುಂದೆ ಎಲ್ಲದನ್ನು ತಿನ್ನಿಸ್ತಾ ಇರೋದೆ. ಹಿಂಗೆ ನನ್ನ ಮಗಳನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಟ್ರಿಪ್ಪು ಅಂತ ಇವತ್ತು ಗೊತ್ತಾಯಿತು. ಯಾಕಂದರೆ ನಾವು ಶಿವಮೊಗ್ಗ, ಚನ್ನಗಿರಿ ಬಿಟ್ಟರೆ, ಮಡಿಕೇಶ್ವರ ಅದು ಬಿಟ್ಟರೆ ತುಂಬ ದೂರ ಕರ್ಕೊಂಡೇ ಹೋಗಿಲ್ಲ. ಇಷ್ಟು ತುಂಬ ಟ್ರಿಪ್ ಪ್ಲ್ಯಾನ್ಸ್ ಇದ್ದಾವೆ. ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ನಿಮಗೂ ನಮ್ಮ ಟ್ರಿಪ್ಪಿಗೆ ಹೋಗೋದೆಲ್ಲ ನೋಡಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಡೇ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್. ಏನಾದರೂ ಕ್ವಶನ್ಸ್ ಇದ್ದರೆ, ಅನ್ನಪ್ರಾಶನದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಮೂಲಕ ಹೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮ್ದು ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಯಾಕಂದರೆ ನನಗೂ ಇವತ್ತೇ ಗೊತ್ತಾಗಿದ್ದು ಹೋಗಿದ್ದು. ನೀವೇನು ಅಂದ್ಕೊಳ್ಳೋಕೆ ಹೋಗ್ಬಿಟ್ರೆ 12 ಗಂಟೆಗೆ ಕ್ಲೋಸು ಅನ್ನಪ್ರಾಶನ ಅಂತ ಇಲ್ಲ, 2 ಗಂಟೆ ತನಕನೂ ಇರುತ್ತೆ. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು, ಅದ್ರ ಮಧ್ಯಾಹ್ನ ಮೇಲೆ ತುಂಬ ಜನ ಬರೋದು ಅನ್ನಪ್ರಾಶನಕ್ಕೆ. ನಾವು ಸಿಗೋದೇ ಇಲ್ಲ ಅಂದ್ಕೊಂಡು ಟೆನ್ಷನ್ ಆಗಿಬಿಟ್ಟಿದ್ವಿ. ಬಟ್ ಕೌಂಟರಲ್ಲಿ ಏನಾದರೂ ನೀವು ಸ್ಲಿಪ್ ತೊಗೊಂಡ್ರಿ ಅಂದರೆ ಮುಗೀತು, ಅನ್ನಪ್ರಾಶನ ಮುಗಿಸ್ಕೊಂಡೇ ನೀವು ಹೊರಗೆ ಬರೋದು ಅಂತ ಅರ್ಥ. ಸೊ ತುಂಬ ಚೆನ್ನಾಗಿ ಮುಗೀತು ಅನ್ನಪ್ರಾಶನ ಇವತ್ತು. ಹೊರನಾಡಿಗೆ ಹೋದ್ವಿ, ಕಳಸ, ಶೃಂಗೇರಿ ಎಲ್ಲ ಕಡೆನೂ ತಿರ್ಕೊಂಡು. ಕಳಸದಲ್ಲಿ ಮಾತ್ರ ನಾವು ಹೋಗಲಿಲ್ಲ, ನಾನು ಅಕ್ಕ. ತುಂಬ ತಲೆನೋಯ್ತಾ ಇತ್ತು. ಆಲ್ರೆಡಿ ನಾವು ನೋಡಿದ್ವಿ ಅಂತಲೂ, ಇವೆರಡನ್ನೂ ನೋಡಿದ್ವಿ. ಆದರೂ ಅದೆಲ್ಲ ಲಾಸ್ಟ್ ಪ್ಲೇಸ್ ಆಯಿತಾ, ನೋಡಲಿಲ್ಲ. ಮಗಳು ಬೇರೆ ಮಲಗೋಕ್ಕೆ ಇದ್ಲು ಅಂತ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಹಿಂಗೆ ಒಳ್ಳೊಳ್ಳೆ ಟ್ರಿಪ್ನ ಮಾಡ್ತಾ ಇರ್ತೀನಿ. ಅದನ್ನು ಬ್ಲಾಗ್ ಮಾಡಿ ನಿಮಗೆ ಹಾಕ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.